ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. PDO ಒಂದು ಪರೀಕ್ಷೆಯನ್ನು ಬರೆದಂಥ ಆಸ್ಪಿರೆಂಟ್ಸ್, ಸೊ ಯಾರೆಲ್ಲ ನಾಲೆಜ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಿದ್ರಿ, ಸೊ ಅವರೆಲ್ಲ ರಿಸಲ್ಟ್ಗೋಸ್ಕರ ತುಂಬ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಕಮೆಂಟ್ ಬಾಕ್ಸಲ್ಲೂ ಕೂಡ ತುಂಬ ಕಮೆಂಟ್ಗಳು ಹಾಕಿದ್ರಿ. ಸೊ ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ತಡ ಆಯಿತು ಮಾಹಿತಿ ಹಂಚ್ಕೊಳ್ಳೋದು. ಆ್ಯಂಡ್ ಇನ್ನೊಂದು ವಿಚಾರ, ಈಗಾಗಲೇ ನಿಮ್ಗೆ ಗೊತ್ತಿದೆ PDO HKದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು KPSC ಬಿಡುಗಡೆ ಮಾಡಿದೆ. ಸೊ ಕಳೆದ ಡಿಸೆಂಬರ್ 17ನೇ ತಾರೀಕು. ಹಾಗಾಗಿ ನಾನ್ HKದು ಇನ್ನೂ ಕೂಡ ಅಂದರೆ ಆಯೋಗದ ಅನುಮೋದನೆಗೆ ಪಟ್ಟಿ ಸಲ್ಲಿಕೆ ಆಗಿಲ್ಲ. ಸೊ ಹಂಗಾರೆ ಯಾವಾಗ ಸಲ್ಲಿಕೆ ಆಗ್ಬೋದು, ಯಾವಾಗ ರಿಸಲ್ಟ್ ಬಿಡ್ಬೋದು? ಆ್ಯಂಡ್ ಅಪ್ಕಮಿಂಗ್ PDO ರಿಕ್ರೂಟ್ಮೆಂಟಲ್ಲಿ ಒಂದು ಚಿಕ್ಕ ಬದಲಾವಣೆ ಬಗ್ಗೆ ನಾವು ಹೆಚ್ಚು ಒತ್ತಾಯವನ್ನು ಮಾಡಬೇಕಾಗಿದೆ. ಸೊ ಅದೇನು ಅಂತ ಹೇಳ್ತೀನಿ. ಆ್ಯಂಡ್ ಮೊದಲನೇದಾಗಿ PDO ರಿಕ್ರೂಟ್ಮೆಂಟ್ ನಿಮ್ಗೆ ಗೊತ್ತಿದೆ, ತುಂಬ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು ತುಂಬ ಆಸ್ಪಿರೆಂಟ್ಸ್ ಕಂಡಂಥ ಕನಸಿನ ಹುದ್ದೆ PDO. ಸೊ ಈಗಾಗಲೇ HKದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟಿದ್ದಾರೆ. ಹಲವಾರು ಜನ ಆಯ್ಕೆ ಆಗಿದ್ದಾರೆ. ಆಯ್ಕೆ ಆದಂಥವ್ರಿಗೆ ಅಭಿನಂದನೆಗಳು. ಯಾರು ಆಯ್ಕೆ ಆಗಿಲ್ಲ ಅವರು ದಯವಿಟ್ಟು ವರಿ ಮಾಡ್ಕೊಳ್ಬೇಡಿ. KPSC ಹಣೆ ಬರ, ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲವೂ ನಿಮಗೆ ಗೊತ್ತಿದೆ. ಸೊ ಗೊತ್ತಿದ್ದು ಅದರ ಬಗ್ಗೆ ನೊಂದುಕೊಳ್ಳುವಂಥದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಆ್ಯಂಡ್ ಅಗೇನ್ ನಾನ್ HK PDO ಆಯ್ಕೆ ಪಟ್ಟಿ, ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇನ್ನೇನು ಜನವರಿ 15ನೇ ತಾರೀಕಿನ ನಂತರ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಒಟ್ಟಿನಲ್ಲಿ ಜನವರಿ ಮಂತ್ ಎಂಡಷ್ಟರಲ್ಲಿ, ಈ ತಿಂಗಳ ಕೊನೆಯಷ್ಟರಲ್ಲಿ ಸೊ ನಾನ್ HKದು ಕೂಡ ರಿಸಲ್ಟನ್ನು ಕ್ಲಿಯರ್ ಮಾಡ್ತಾರೆ. ಈಗಾಗಲೇ ಬಂದಿರುವಂಥ KPSC ಕಾರ್ಯದರ್ಶಿಗಳು ಈ ನಿಟ್ಟಿನಲ್ಲಿ ತುಂಬ ಸ್ಪೀಡಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಪ್ರಸ್ತಾವನೆಗಳನ್ನು ಕೂಡ ಸ್ವೀಕಾರ ಮಾಡೋದಕ್ಕೆ KPSC ಅಧ್ಯಕ್ಷರಿಂದ ಅನುಮತಿ ಸಿಕ್ಕಿದೆ. ಹಾಗಾಗಿ ಲೇಬರ್ ಡಿಪಾರ್ಟ್ಮೆಂಟದು SDFD ಅದು ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನೂ ಕೂಡ ಒಂದಿಷ್ಟು ಆಗುತ್ತೆ ಈ ತಿಂಗಳ ಕೊನೆ ಆದಮೇಲೆ. ಸೊ ಅದ್ರ ಬಗ್ಗೆ ಏನೋ ವರಿ ಮಾಡ್ಕೊಳ್ಬೇಡಿ. ಒಟ್ಟಿನಲ್ಲಿ PDO ರಿಸಲ್ಟು ಈ ತಿಂಗಳ ಕೊನೆಯಷ್ಟರಲ್ಲಿ ನಾನ್ HKದು ಕ್ಲಿಯರ್ ಆಗುತ್ತೆ. ಆ್ಯಂಡ್ ಯಾರು ಅಗೇನ್ ಮತ್ತೊಮ್ಮೆ PDO ನೋಟಿಫಿಕೇಶನ್ ಆಗುತ್ತಾ ಅಂತ ಕೇಳ್ತಾ ಇದ್ರೆ, ನೋಡಿ ಇನ್ನೂ ಖಾಲಿ ಇರೋ ಹುದ್ದೆಗಳಿದೆ. ಸೊ ಅದ್ರ ಬಗ್ಗೆ ಮಾಹಿತಿ ಇದೆ, ಬಟ್ ಅಧಿಕೃತವಾಗಿ ಮಾಹಿತಿ ಬರಬೇಕು. ಎಷ್ಟು ಹುದ್ದೆ ಯಾವಾಗ ಬರ್ತಿ ಏನು ಅಂತ. ಅಲ್ಲಿವರೆಗೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗೋವರೆಗೂ ಅದು ಬರೀ ಸುದ್ದಿಯಾಗಿ ಉಳ್ಕೊಂಡಿರುತ್ತೆ ಅಷ್ಟೇ. ಈಗ ಹೆಂಗೆ ನಡೀತಾ ಇದೆ ನೋಡಿ ಬೇರೆ ಬೇರೆ ನೇಮಕಾತಿ ಸುದ್ದಿಗಳು, ಸೊ ಹಂಗೆ ಅದು ಕೂಡ ಒಂದು ಜಸ್ಟ್ ನ್ಯೂಸ್ ಆಗೇ ಇರುತ್ತೆ ಹೊರತು ಅಂತಿಮವಾದಂಥ ಮಾಹಿತಿ ಆಗಿರಲ್ಲ. ಸೊ ಹಾಗಾಗಿ ಯಾರು ಅದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ಬಿಡಿ. ಒಟ್ಟಿನಲ್ಲಿ ನಿಮ್ಮ ಕನಸಿನ ಹುದ್ದೆ PDO ಆಗಿದ್ರೆ ತಯಾರಿಯನ್ನು ಆರಂಭಿಸಿ. ನಿಮ್ಗೆ ಗೊತ್ತೇ ಇದೆ, ಆಸ್ ಇಟ್ ಈಸ್ ಪೇಪರ್ 1 GK, ಪೇಪರ್ 2 ಕಮ್ಯುನಿಕೇಷನ್. ಸೊ ಆರಾಮಾಗಿ ಓದ್ಬೋದು, ಚೆನ್ನಾಗಿ ತಯಾರಿಯನ್ನು ಮಾಡ್ಕೊಳ್ಳಿ. ಆ್ಯಂಡ್ ಯಾರೀಗ ಯಾವುದೋ ಒಂದು ಖಾಸಗಿ ಉದ್ಯೋಗದಲ್ಲೂ ಇನ್ನೇನೋ ಇದ್ಕೊಂಡು ಓದ್ತಾ ಇದ್ದೀರಾ, ದಯವಿಟ್ಟು ಆ ಕೆಲಸವನ್ನು ಬಿಡಬೇಡಿ. ಇದು ನನ್ನ ರಿಕ್ವೆಸ್ಟ್. ಯಾಕೆ ಅಂತಂದರೆ ಈಗ ನೋಡಿ, ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಂದ ಮೇಲೇ KPSCಯಲ್ಲಿ ಅಂತಿಮ ಆದೇಶ, ಫೈನಲ್ ಆರ್ಡರ್ ಕಾಪಿ ಪಡೆಯೋಕ್ಕೆ ಮಿನಿಮಮ್ 7 to 8 months ಬೇಕು. ಈ ರೀತಿ ಇದೆ ಪರಿಸ್ಥಿತಿ. ನೋಡಿ CTIದು ಮೊನ್ನೆ ಅಷ್ಟೇ ಜಾಯ್ನಿಂಗ್ ಲೆಟರ್ ಕೊಟ್ಟಿದ್ದಾರೆ, ಈಗ ನಡೀತಾ ಇದೆ. ಆ್ಯಂಡ್ ಇನ್ನೊಂದು ಕೋರ್ಟಲ್ಲಿ ಕೇಸ್ ಇರುವಂಥದ್ದು 56th ಆಯ್ಕೆ ಪಟ್ಟಿಯ ಕೊನೆಯಲ್ಲಿ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಈ ಒಂದು ಆಯ್ಕೆ ಪಟ್ಟಿಯು ಕೋರ್ಟಿನ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಕೋರ್ಟ್ ಅದು ಏನಾಗುತ್ತೋ ಅನ್ನುವಂಥದ್ದು ಯಾರಿಗೂ ಸ್ಪಷ್ಟತೆ ಇಲ್ಲ. ಹಾಗಾಗಿ ಸದ್ಯಕ್ಕೆ ಅದ್ರ ಬಗ್ಗೆ ಏನು ಹೆಚ್ಚಿನ ವರಿ ಮಾಡ್ಕೊಳ್ಬೇಡಿ. ಫಲಿತಾಂಶ ಅಂತೂ ಬಿಡೋದಿದೆ, ಅದನ್ನು ಬಿಡ್ತಾರೆ, ಅದ್ರ ಬಗ್ಗೆ ಯಾವುದೇ ಡೌಟ್ಸ್ ಇಲ್ಲ. ಸೊ ಇನ್ನೂ ಏನಾದರೂ PDO ರಿಲೇಟೆಡ್, ಎಸ್ಪೆಷಲಿ ಈ ಒಂದು RPC ಆಗಿರ್ಬೋದು, HK ರಿಲೇಟೆಡ್ ಏನಾದರೂ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅಗೇನ್ ನೆಕ್ಸ್ಟ್ ನೋಟಿಫಿಕೇಶನ್ ವಿಷಯದಲ್ಲಂತೂ ಕೇಳಕ್ಕೆ ಹೋಗ್ಬಿಡಿ. ಅದು ಈ ತಿಂಗಳ ಕೊನೆ ಅಂತ ಹೇಳಿದ್ದೀನಿ. ಅಲ್ಲಿವರೆಗೂ ಯಾವುದು ಕ್ಲಾರಿಟಿ ಸಿಗಲ್ಲ. ಕೋರ್ಟ್ ಕೇಸ್ ಹಿಯರಿಂಗ್ ಆದಮೇಲೆ ನಿಮಗೆ ಅಂತಿಮವಾದಂಥ ಒಂದು ಏನಾಗಬಹುದು ಅನ್ನೋಂಥದ್ದು 100ಕ್ಕೆ 100ರಷ್ಟು ಸ್ಪಷ್ಟನೆ ಸಿಕ್ಕಿಬಿಡುತ್ತೆ. ಯಾಕಂದರೆ ಕೋರ್ಟ್ ಅವಕಾಶ ಕೊಡ್ತು ಅಂತಂದರೆ ಶೋರ್ ನೋಟಿಫಿಕೇಶನ್ ಮಾಡೋದ್ರಲ್ಲಿ ಸಂಶಯ ಇಲ್ಲ ಮತ್ತೆ ಡೇಟ್ ಕೊಟ್ಟರು, ಪೋಸ್ಟ್ಪೋನ್ ಆಯಿತು, ಏನಾದರೂ ಆಯಿತು ಅಂತಂದರೆ ಅದು ಯಾರ ಕೈಲಿಲ್ಲ. ಸೊ ಒಟ್ಟಾರೆ ಇಷ್ಟು ಮಾಹಿತಿ ಇದೆ. ದಯವಿಟ್ಟು ಯಾರೆಲ್ಲ PDO ರಿಲೇಟೆಡ್ ಇನ್ಫಾರ್ಮೇಷನ್ ಕೇಳಿದ್ರಿ, ಸೊ ಅವ್ರಿಗಾಗಿ ಈ ವಿಡಿಯೋ ಅಂತ ಹೇಳ್ತಾ ಧನ್ಯವಾದಗಳು.